ಶಿವಗಂಗೆ ಬೆಟ್ಟಕ್ಕೆ ಚಾರಣಕ್ಕೆ ಬಂದ ಯುವಕ ನಾಪತ್ತೆ. 4 ದಿನಗಳು ಕಳೆದರೂ ಇಲ್ಲಿವರೆಗೂ ಯಾವುದೇ ಸುಳಿವು ಸಿಕ್ಕಿಲ್ಲ. ಶಿವಗಂಗೆ ಬೆಟ್ಟದಲ್ಲಿ ಟ್ರೆಕ್ಕಿಂಗ್ಗೆ ತೆರಳಿದ ಯುವಕ ನಾಪತ್ತೆಯಾಗಿರುವ ಘಟನೆ ಇದೀಗ ಆತಂಕಕ್ಕೆ ಕಾರಣವಾಗಿದೆ. ಏನಿದು ವಿಶೇಷ ಅಂತ ಹೇಳ್ತೀರಾ? ಪ್ರಜಾಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಇತಿಹಾಸ ಪ್ರಸಿದ್ಧ ದಕ್ಷಿಣ ಕಾಶಿ ಅಂತಾನೆ ಪ್ರತೀಕ ಆಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಶಿವಗಂಗೆಯಲ್ಲಿ ಒಂದು ಟ್ರೆಕ್ಕಿಂಗ್ಗೆ ತೆರಳಿದ ಯುವಕ ನಾಪತ್ತೆಯಾಗಿರುವ ಘಟನೆ ಇದೀಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಕಳೆದ 4 ರಿಂದ 5 ದಿನಗಳಿಂದನೂ ಕೂಡ ಸತತವಾಗಿ ಶೋಧ ನಡೆಸಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ಸುಳಿವು ಸಿಕ್ಕಿಲ್ಲ. ಆತಂಕದಲ್ಲಿ ತನ್ನ ಪೋಷಕರು ಕಳೆದಿರತಕ್ಕಂಥದ್ದು. ಹಾಗೆ ಈ ಯುವಕ ಬಂದು ಬೆಂಗಳೂರಿನ ವೈಟ್ ಫೀಲ್ಡ್ ಸಂಬಂಧಪಟ್ಟಿರ್ತಕ್ಕಂಥವ್ರು. ಹಾಗಿದ್ರೆ ಬಂದಿದ್ದಾದ್ರು ಯಾವಾಗ? ಕಳೆದ ಅಂದ್ರೆ ಬೆಂಗಳೂರಿನ ಕಾಡ್ಗೋಡಿ ವೈಟ್ ಫೀಲ್ಡ್ ಭಾಗದ ನಿವಾಸಿ ಅದ್ವೈತ್ ಉಪಾಧ್ಯಾಯ ಅವರು ಶಿವಗಂಗೆ ಬೆಟ್ಟಕ್ಕೆ ಟ್ರೆಕ್ಕಿಂಗ್ಗೆ ತೆರಳಿದರು. ಆಗಸ್ಟ್ 7ರಂದು ಬೆಳಗ್ಗೆ ಸುಮಾರು 7:30 ವೇಳೆಗೆ ಶಿವಗಂಗೆ ಬೆಟ್ಟದ ಕೆಳಭಾಗದಲ್ಲಿ ಇರ್ತಕ್ಕಂಥ ಬೈಕ್ ಏನು ಪಾರ್ಕಿಂಗ್ ಇದೆ, ಬೈಕ್ ನ ನಿಲ್ಲಿಸಿ ಬೆಟ್ಟ ಹತ್ತುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆದ್ರೆ ಬಳಿಕ ಅವರು ವಾಪಸ್ ಬಂದಿರುವ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಅಂದ್ರೆ ಏನಾದ್ರು ಈ ವಿಚಾರನೆ ಇವತ್ತು ಆತಂಕಕ್ಕೆ ಮಾಡತಕ್ಕಂಥದ್ದು. ಇತ್ತ ಯುವಕನ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದ್ದು ಕುಟುಂಬದಲ್ಲಿ ಆತಂಕ ಹೆಚ್ಚಾಗಿದೆ. ಈ ಸಂಬಂಧ ಕಾಡ್ಗೋಡಿ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿದೆ. ಇನ್ನು ಶಿವಗಂಗೆ ಅಂತಂದ್ರೆ ಒಂದು ಹಿಲ್ ಸ್ಟೇಷನ್, ದೊಡ್ಡ ಕರ್ನಾಟಕದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಒಂದು ಶಿಖರ ಅಂತ ಹೇಳ್ಬೋದು, ಬೆಟ್ಟ ಅಂತ ಹೇಳ್ಬೋದು. ಈ ಒಂದು ಕ್ಷೇತ್ರಕ್ಕೆ ರಾಜ್ಯ ಅಲ್ಲದೆ ದೇಶವ್ಯಾಪಿ ಮೂಲೆ ಮೂಲೆಗಳಿಂದ ಕೂಡ ಈ ಒಂದು ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದು ಪ್ರತೀಕವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಒಂದು ಭಾಗ ದೇವಸ್ಥಾನಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಬೆಟ್ಟ ಆಗಿದ್ರೆ ಇನ್ನೊಂದು ಕೆಲವು ಸಂಖ್ಯೆಯ ಜನಗಳು ಬರ್ತಕ್ಕಂಥದ್ದು ಆ ಒಂದು ಚಾರಣ ಅಥವಾ ಟ್ರೆಕ್ಕಿಂಗು, ಈ ತರ ಒಂದು ಎಂಜಾಯ್ ಮಾಡ್ಬೇಕು ಅಂತ ಒಂದಷ್ಟು ಜನಗಳು ಬರ್ತಾರೆ ಇಲ್ಲಿಗೆ. ಸೊ ಹಾಗೆ ಆ ಟಾಪ್ ಏನಿದೆ ಶಿವಗಂಗೆ ಬೆಟ್ಟದ ಟಾಪ್ಗೆ ಹೋಗುವಂಥದ್ದು, ಒಂದು ಪೀಕ್ಗೆ ಹೋಗುವಂಥದ್ದು ಒಂದಷ್ಟು ಇತ್ತೀಚೆಗೆ ಇರ್ತಕ್ಕಂಥ ಯುವಕರಲ್ಲಿ ಸೊ ಆ ಒಂದು ಎಂಜಾಯ್ ಮಾಡೋ ಒಂದು ನಿಟ್ಟಿನಲ್ಲಿ ಬರ್ತಾರೆ. ಸೊ ಹಾಗೆ ಇಲ್ಲಿ ಎಂಜಾಯ್ ಮಾಡೋದಕ್ಕೆ ಬಂದಿದ್ರ ಈ ಯುವಕ ಅಂತ ತಿಳ್ಕೊಳ್ಳೋಣ. ಅಂದ್ರೆ ಮೊದಲಿಗೆ ಯುವಕನಿಗಾಗಿ ಜಾಬಸ್ಪೇಟೆ ಹಾಗೂ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಶಿವಗಂಗೆ ಬೆಟ್ಟದ ಸುತ್ತಮುತ್ತ ತೀವ್ರ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಬೆಟ್ಟದ ಕಡಿದಾದ ಪ್ರದೇಶಗಳು, ಕಲ್ಲು ಬಂಡೆಗಳ ಹಾಗೂ ಅಪಾಯಕಾರಿ ಸ್ಥಳಗಳಲ್ಲೂ ಕೂಡ ಶೋಧ ನಡೆಸಲಾಗ್ತಾ ಇದೆ. ಅಂದ್ರೆ ಈ ಸ್ಥಳ ಎಷ್ಟರ ಮಟ್ಟಿಗೆ ಪ್ರತೀಕವಾಗಿರ್ತಕ್ಕಂಥದ್ದು ಅಂತಂದ್ರೆ ಒಂದಷ್ಟು ಅಧಿಕಾರಿಗಳ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಮುಂದಾಲೋಚನೆಯಿಂದ ಕೆಲ ನಿರ್ಬಂಧಗಳನ್ನ ಏರ್ಪಡಿಸಬೇಕಾಗಿತ್ತು ಒಂದಷ್ಟು. ಯಾಕೆಂತಂದ್ರೆ ಈ ತರ ಘಟನೆಗಳು ಸಾಕಷ್ಟು ನಡೆದಿದೆ ಆ ಒಂದು ಶಿವಗಂಗೆ ಬೆಟ್ಟದಲ್ಲಿ. ಸೊ ಈ ಮುಂದೆನೂ ಸಹ ಈ ತರ ನಡಿಬಾರ್ದು. ಯಾಕಂದ್ರೆ ಗೊತ್ತಿಲ್ಲ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಥವಾ ಬೇರೆ ಏನಾದ್ರು ಸಮಸ್ಯೆ ಆಗಿದ್ಯಾ, ಮತ್ತೆ ಯುವಕ ಹೋಗಿದ್ದಾದ್ರು ಎಲ್ಲಿಗೆ, ಯಾಕಂತಂದ್ರೆ ಯಾವುದೇ ಹಿಂತಿರುಗ ಆಗಿರ್ತಕ್ಕಂಥದ್ದು ಯಾವುದೇ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ವಿಶೇಷವಾಗಿ ಶಾಂತಲಾ ಡ್ರಾಪ್ ಸುತ್ತಮುತ್ತ ಹೆಚ್ಚಿನ ಗಮನ ಹರಿಸಲಾಗಿದ್ದು ಯುವಕನ ಪತ್ತೆಗಾಗಿ ಡ್ರೋನ್ಗಳ ನೆರವನ್ನು ಕೂಡ ಪಡೆಯಲಾಗಿದೆ. ಶಾಂತಲಾ ಡ್ರಾಪ್ ಅಂತಂದ್ರೆ ಶಿವಗಂಗೆಯ ಟಾಪ್ ಪೀಕ್ ನಲ್ಲಿ ಇರ್ತಕ್ಕಂಥ ಒಂದು ಶಾಂತಲಾ ಡ್ರಾಪ್. ಆ ಶಾಂತಲಾ ಡ್ರಾಪ್ ಕೂಡ ಒಂದಷ್ಟು ಇತಿಹಾಸನ ಇದೆ. ಸೊ ಅದು ಇವಾಗ ಬೇಡ, ಎಲ್ರಿಗೂ ತಿಳಿದಿದೆ ಇತಿಹಾಸ ಏನು ಅಂತಂತ. ವಿಶೇಷವಾಗಿ ಶಾಂತಲಾ ಡ್ರಾಪ್ ಸುತ್ತಮುತ್ತ ಶೋಧಕ್ಕೆ ಒತ್ತು ನೀಡಲಾಗಿದ್ದು ಡ್ರೋನ್ಗಳ ನೆರವನ್ನು ಕೂಡ ಪಡೆಯಲಾಗಿದೆ. ಬೆಟ್ಟದ ಕಡಿದಾದ ಪ್ರದೇಶಗಳು ಮತ್ತು ಕಲ್ಲು ಬಂಡೆಗಳೆಲ್ಲ ಕೂಡಿರ್ತಕ್ಕಂಥ ಭಾಗಗಳಾಗಿದ್ದು ಅಲ್ಲೂ ಕೂಡ ಶೋಧ ನಡೆಸುವುದು ಸವಾಲು ಒಡ್ಡಿದೆ. 5ನೇ ದಿನದ ಶೋಧದಲ್ಲಿ ಸುಮಾರು 100 ಸಿಬ್ಬಂದಿ ಭಾಗವಹಿಸಿದ್ದಾರೆ. NDRF, SDRF, ಅರಣ್ಯ ಇಲಾಖೆ ಮತ್ತು ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಶಿವಗಂಗೆ ಬೆಟ್ಟದ ಅಪಾಯಕಾರಿ ಇಳಿಜಾರುಗಳು, ಕಡಿದಾದ ಬಂಡೆಗಳು ಮತ್ತು ದಟ್ಟ ಅರಣ್ಯ ಪ್ರದೇಶ ಕೂಡ ಇರ್ತಕ್ಕಂಥದ್ದು. ಈ ನಡುವೆ ಹುಡುಕಾಟ ನಡೆಯುತ್ತಾ ಇದೆ. ಡ್ರೋನ್ಗಳ ಸಹಾಯದಿಂದ ಶಾಂತಲಾ ಡ್ರಾಪ್ ತಳಭಾಗದಲ್ಲಿ ದೇಹದಂತೆ ಕಾಣುವ ಒಂದು ವಸ್ತು ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಅಂದ್ರೆ ಮೇಲ್ಭಾಗದಿಂದ ಕೆಳಭಾಗದಲ್ಲಿ ಏನಂತಂದ್ರೆ ಸುಮಾರು
ಒಂದು 1500 ಮೀಟರ್ಗಳಷ್ಟು ಎತ್ತರದಿಂದ ಡ್ರೋನ್ ಸಹಾಯದಿಂದ ಪತ್ತೆ ಆಗಲಾಗಿದೆ. ಬಟ್ ಖಚಿತವಾಗಿ ಇದೆ ಅಂತಾನೆ ಹಾಗೆ ಹೇಳಿಲ್ಲ. ಅಂದ್ರೆ ದೇಹದ ರೀತಿಯಲ್ಲಿ ಯಾವ್ದೋ ಒಂದು ವಸ್ತು ಪತ್ತೆಯಾಗಿದೆ ಅಂತ ಹೇಳಿದ್ರು. ಆದ್ರೆ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಮತ್ತು ಜಾರು ಪ್ರದೇಶವಾಗಿರ್ತಕ್ಕಂಥದ್ರಿಂದ ಸಿಬ್ಬಂದಿಗಳು ಅಲ್ಲಿಗೆ ತಲುಪಲು ಸಾಧ್ಯವಾಗ್ತಾ ಇಲ್ಲ. ಪೊಲೀಸರು ತಾಂತ್ರಿಕ ಮಾಹಿತಿಯನ್ನು ಕೂಡ ಪರಿಶೀಲಿಸುತ್ತಿದ್ದಾರೆ. ಟ್ರೆಕ್ಕಿಂಗ್ಗೆ ತೆರಳಿದ ಯುವಕ ಏಕಾಏಕಿ ನಾಪತ್ತೆಯಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು, ಪೊಲೀಸರು ಲಭ್ಯವಿರುವ ತಾಂತ್ರಿಕ ಮಾಹಿತಿಯನ್ನು ಕೂಡ ಪರಿಶೀಲಿಸಿ ನೋಡುತ್ತಿದ್ದಾರೆ. ಈಗ ಸದ್ಯ ಯುವಕನ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರೆದಿದ್ದು, ಕುಟುಂಬಸ್ಥರು ಆತಂಕದಿಂದ ಕಾಯುತ್ತಿದ್ದಾರೆ. ಇನ್ನೊಂದು ಮಾಹಿತಿ ಏನಂತಂದ್ರೆ, ಇದೇ ಏನು ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಯುವಕನ ಪೇರೆಂಟ್ಸ್ ಇಂದ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಸೊ ಇದನ್ನ ನೇರವಾಗಿ ಮನೆಗೆ ಹೋಗಿ ಅವರ ಉಪಯೋಗಿಸಿದ ಲ್ಯಾಪ್ಟಾಪ್ ಇದೆಲ್ಲ ಮಾಹಿತಿ ತೆಗೆದುಕೊಂಡಿದ್ದಾರೆ ಪೊಲೀಸರು. ಅದರಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು ಇದೇ ಶಿವಗಂಗೆ ಬೆಟ್ಟದಲ್ಲಿ ಶಾಂತಲಾ ಡ್ರಾಪ್ ಇಂದ ಅಂದ್ರೆ ಇವತ್ತು ಏನಿದೆ AI ಅಂತ ತಂತ್ರಜ್ಞಾನ, ಅಲ್ಲಿ ಇವರು ಒಂದು ಪ್ರಶ್ನೆ ಕೇಳಿರ್ತಕ್ಕಂಥದ್ದು, ಹೇಗೆ ಸತ್ರೆ ಹೇಗೆ ಅಥವಾ ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾವ ರೀತಿ ಇರುತ್ತೆ, ಅಥವಾ ಶಾಂತಲಾ ಡ್ರಾಪ್ ದಿಂದ ಎಷ್ಟು ಬೇಗ ಏನು ಪ್ರಾಣ ಹೋಗುತ್ತೆ, ಇಂತಹ ಒಂದಷ್ಟೆಲ್ಲ ಅವರು ಕಲೆ ಹಾಕಿದ್ದಾರೆ, ಮಾಹಿತಿ ಪಡ್ಕೊಂಡಿದ್ದಾರೆ. ಸೊ ಇದಕ್ಕೂ ಬರೋದಕ್ಕಿಂತ ಮುಂಚೆ ಅಂದ್ರೆ ಶಿವಗಂಗೆಗೆ ಬರೋದಕ್ಕಿಂತ ಮುನ್ನ ಇದೆಲ್ಲ ಚೆಕ್ ಮಾಡಿದ್ದಾರೆ ಅಂತ ಕೂಡ ಪೊಲೀಸ್ನವ್ರಿಗೆ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಸೊ ಅದ್ರಲ್ಲಿ ಕುಟುಂಬಸ್ಥರು ಕೂಡ ಆತಂಕದಲ್ಲಿ ಕಾಯ್ತಾ ಇದ್ದಾರೆ, ನಮ್ಮ ಮಗ ಬೇಗ ಮನೆಗೆ ಹಿಂತಿರುಗಲಿ, ಯಾವುದೇ ರೀತಿ ಅಪಾಯ ಆಗ್ಲಿಲ್ಲ ಅಂದ್ರೆ ಸಾಕು ಅಂತ ಕೂಡ ಇದು ಮಾಡ್ತಾರೆ. ಸೊ ಪ್ರಜಾಧ್ವನಿ ಟಿವಿ ಕೂಡ ಸೊ ಆದಷ್ಟು ಬೇಗ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಯುವಕ ಹಿಂತಿರುಗಲಿ ಅಂತ ಕೂಡ ಆಶಯ ವ್ಯಕ್ತಪಡಿಸಲಾಗುತ್ತದೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತಿದ್ದೀರಾ ಪ್ರಜಾಧ್ವನಿ ಟಿವಿ. ನಮಸ್ಕಾರ.